ಈಗ ಈ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡು 10 ದಿವಸ ದಾಟಿ ಹೋಗಿದೆ. FIR ಒಬ್ಬನ ಮೇಲೆ ಮಾಡಿದ್ದಾರೆ, ಉಳಿದವ್ರ ಮೇಲೆ ಇನ್ವೆಸ್ಟಿಗೇಷನು ಅನ್ನುವ ನಾಟಕ ಪೊಲೀಸ್ ಆಡ್ತಾ ಇದ್ದಾರೆ. ಎಬೆಟ್ಮೆಂಟ್ ಟು ಕಮಿಟ್ ಸುಸೈಡ್ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಚೋದನೆ ಕೊಡುವಂಥ ಸೆಕ್ಷನ್ ಹಾಕಿದ್ದಾರೆ. ಅದಕ್ಕೆ 10 ವರ್ಷ ಶಿಕ್ಷೆ ಇದೆ ಕನಿಷ್ಠ. ಈ ಪ್ರಕರಣದಲ್ಲಿ ಪೊಲೀಸ್ ನೋಟಿಸ್ ಕೊಡುವ ಅಗತ್ಯನೇ ಇಲ್ಲ. 7 ವರ್ಷದ ಒಳಗೆ ಆದರೆ ನೋಟಿಸ್ ಕೊಡಬೇಕು. ಆದರೂ ಉದ್ದೇಶಪೂರ್ವಕವಾಗಿ ಯಾರು FIR ಮಾಡಿದ್ರು ಆ ಇನ್ಸ್ಪೆಕ್ಟರ್ನ ರಾತಾರಾತ್ರಿ ಬದಲಾವಣೆ ಮಾಡಿ ಇನ್ನೊಬ್ಬ ಇನ್ಸ್ಪೆಕ್ಟರ್ನ ಹಾಕಿ ತನಿಖೆ ಸ್ಲೋ ಆಗುವಾಗೆ ಮಾಡಿ ಇಲ್ಲಿ ಬಂದು ನೋಟಿಸು ಕೊಡೋಕ್ಕೆ ಅಂತ ಹೇಳಿ ಪೊಲೀಸಿಗೆ ನೋಟಿಸ್ ಕೊಡೋಕ್ಕೆ ಸಿಗಲ್ಲ, ಮನೆಗಂಡಿಸಿದ್ದಾರೆ. ಆದರೆ ಆತ ರಾಜಾರೋಷವಾಗಿ ಊರಿನ ಹಬ್ಬದಲ್ಲಿ ದೇವರು ಕೊಡಗಿನ ಪದ್ಧತಿ ಅಲ್ಲಿ ಕುಣಿಯುವಾಗ ಅವ್ರ ಜೊತೆಗೆ ಕುಣಿಯೋದು ಇವತ್ತು ಎಲ್ಲ ಕಡೆ ವಿಡಿಯೋ ವೈರಲ್ ಆಗಿದೆ. ಕುಣಿಯೋದು ಅದನ್ನು ಊರಿನವರು ಕನ್ಫರ್ಮ್ ಮಾಡಿದ್ದಾರೆ. ಈ ರೀತಿಯಾಗಿ ರಾಜಾರೋಷ, ಅದು ಅಲ್ಲದೆ ಮಡಿಕೇರಿಯಲ್ಲಿ ವಾಸ ಅಂತ ಯಾರೋ ಹೇಳಿದ್ರು ಅವರು, ಇಲ್ಲೂ ಕೂಡ ಸ್ಕೂಟ್ರ್ ಇದರಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆದರೆ ಏನು ಇದರ ಅರ್ಥ? ಇಷ್ಟು ಗಂಭೀರತೆ ಇರುವಂಥದ್ದು ಇಡೀ ರಾಜ್ಯವ್ಯಾಪಿ ಜನ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಆದರೂ ಪೊಲೀಸ್ ಆ್ಯಕ್ಷನ್ ಇಲ್ಲ. ನನಗನ್ನಿಸ್ತದೆ ಎಲ್ಲ ಈ ಪೊಲೀಸ್ ಸ್ಟೇಷನ್ಗಳು ಏನು ಎಲ್ಲ ಕಾಂಗ್ರೆಸ್ ಕಚೇರಿ ಆದ ಹಾಗೆ ವರ್ತನೆ ಆಗ್ತಾ ಇದೆ. ಇದು ಅತ್ಯಂತ ಖಂಡನಾರ್ಹ. ಇನ್ನಾದರೂ ಕಾನೂನು ಎಲ್ರಿಗೂ ಒಂದೇ. ಅದು ಕಾಂಗ್ರೆಸ್ಸು, BJP, ಮತ್ತೊಬ್ಬ ಸಂವಿಧಾನದಲ್ಲಿ ಆಗಿದೆಯಾ? ಎಲ್ರಿಗೂ ಒಂದೇ ಕಾನೂನು. ಪೊಲೀಸ್ನವರು ಕಾನೂನಿನಂತೆ ಕೆಲಸ ಮಾಡಲಿ. ಈಗ ಎಲ್ಲರಿಗೂ ಅವರು ತಗೊಳ್ಳುವಂಥ ಸಂಬಳ ಇನ್ನೊಂದು ಸಾರ್ವಜನಿಕರ ತೆರಿಗೆ ಹಣದಿಂದ ಏನು ಕಾಂಗ್ರೆಸ್ಸಿನ ಕೆಳಗೆ ಅವರಿಗೆ ಆದಂಥ ಪೊಲೀಸ್ ಆ್ಯಕ್ಟ್ ಇದೆ, ಪೊಲೀಸ್ ಮ್ಯಾನ್ಯುಯಲ್ ಇದೆ, ಅಥವಾ ಇವತ್ತಿನ ಹೊಸ CRPC ಭಾರತೀಯ ನೀತಿ ಸಂಹಿತೆ ಸುರಕ್ಷಾ ಅದಿದೆ. ಅದರ ಅಡಿಯಲ್ಲಿ ಕೆಲಸ ಮಾಡಲಿ. ಒಂದು FIR ಆದರೆ ಏನು ಮಾಡಬೇಕು, ಕಾಗ್ನೈಸಬಲ್, ನಾನ್ ಕಾಗ್ನೈಸಬಲ್. ಇದು ನಾನ್ ಕಾಗ್ನೈಸಬಲ್ ಅಂದರೆ ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡ್ಬೋದು ಅಂತ ಇದೆ. ಮಾಡಬೇಕಲ್ಲ. ಇಷ್ಟೊಂದು ಜನ ಪ್ರತಿಭಟನೆ, ದಿನ ಟೀಕೆ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಬಂದರೂ ಏನೂ ಆಗದವರಾಗೆ ವರ್ತನೆ ಮಾಡುವಂಥದ್ದು ನಾನು ತೀವ್ರವಾಗಿ ಖಂಡಿಸ್ತೇನೆ.